ಗೆಳೆಯರೆ, ಭಾರತ ತನ್ನ ಬುದ್ಧಿವಂತಿಕೆಯಿಂದ ರಷ್ಯಾ, ಉಕ್ರೇನ್ ಮತ್ತು ಅಮೆರಿಕಾದಂತಹ ಮೂರು ದೊಡ್ಡ ಶಕ್ತಿಗಳನ್ನು ಏಕಕಾಲದಲ್ಲಿ ಹೇಗೆ ತೃಪ್ತಿಪಡಿಸಿದೆ ಅನ್ನೋದನ್ನು ನೋಡಿ ಜಗತ್ತೇ ಆಶ್ಚರ್ಯ ಪಡ್ತಾ ಇದೆ. PM ಮೋದಿ ಅವರ ವಿದೇಶಾಂಗ ನೀತಿಯ ದಕ್ಷತೆ ಮತ್ತು ರಾಜಕೀಯ ನಡೆಗಳು ಭಾರತವನ್ನು ಎಂಥ ಒಂದು ಸ್ಥಿತಿಯಲ್ಲಿ ತೆಗೆದುಕೊಂಡು ಬಂದಿದೆ ಅಂದರೆ, ರಷ್ಯಾದೊಂದಿಗೆ ಅದರ ಸ್ನೇಹ ಆಳವಾಗಿದ್ದು ಉಕ್ರೇನ್ನೊಂದಿಗಿನ ಸಂಬಂಧಗಳು ಬಲವಾಗಿವೆ ಹಾಗೂ US ನೊಂದಿಗಿನ ರಕ್ಷಣಾ ಸಹಕಾರವು ಅಭೂತಪೂರ್ವವಾಗಿ ಬೆಳೆಯುತ್ತಿದೆ. ಭಾರತದ ಈ ತಂತ್ರವು ಜಾಗತಿಕ ರಾಜಕಾರಣದಲ್ಲಿ ತನ್ನ ಸ್ಥಾನವನ್ನು ಗಟ್ಟಿಗೊಳಿಸುವುದಲ್ಲದೆ ಶತ್ರುಗಳ ಹೃದಯದಲ್ಲಿ ಭಯವನ್ನು ಹುಟ್ಟಾಕ್ತಿದೆ. ಅಂತಹ ಪರಿಸ್ಥಿತಿಯಲ್ಲಿ ಭಾರತದ ಈ ತಂತ್ರವು ಹೇಗೆ ಕಾರ್ಯನಿರ್ವಹಿಸಿದೆ ಹಾಗೂ ಅವರು ಈ ಮೂರು ದೇಶಗಳನ್ನು ತನ್ನ ನಿಯಂತ್ರಣಕ್ಕೆ ಹೇಗೆ ತಂದಿದ್ದಾರೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳುವುದು ತುಂಬ ಆಸಕ್ತಿದಾಯಕವಾಗಿದೆ. ಒಂದೆಡೆ ಭಾರತವು ರಷ್ಯಾದೊಂದಿಗೆ ರಕ್ಷಣಾ ಸಹಕಾರವನ್ನು ಉಳಿಸಿಕೊಂಡಿರುವ ಜೊತೆಗೆ ಮತ್ತೊಂದೆಡೆ ಅದು ಉಕ್ರೇನ್ ಜೊತೆಗಿನ ಆರ್ಥಿಕ ಸಂಬಂಧವನ್ನು ಕೂಡ ಬಿಟ್ಟುಕೊಳ್ಳಲಿಲ್ಲ ಹಾಗೂ ಭಾರತವು ಇದರೊಂದಿಗೇನೆ ಅಮೆರಿಕ ತನ್ನ ಪ್ರಮುಖ ರಕ್ಷಣಾ ಪಾಲುದಾರರಲ್ಲಿ ಒಬ್ಬ ಅನ್ನೋದನ್ನು ಮನವರಿಕೆ ಮಾಡಿಕೊಳ್ಳುವಲ್ಲಿಯೂ ಯಶಸ್ವಿಯಾಗಿದೆ. ಭಾರತದ ರಣನೀತಿಯ ಈ ಫಲಿತಾಂಶವೇ ಭಾರತದ ಪ್ರಮುಖ ರಕ್ಷಣಾ ಪಾಲುದಾರರಲ್ಲಿ ಒಂದಾಗಿಸಿದೆ. ಇವತ್ತಿಗೆ ಭಾರತವು ಅಮೆರಿಕಾದೊಂದಿಗೆ ಎಂತೆಂಥ ವೆಪನ್ ಸಿಸ್ಟಮ್ನ ಒಪ್ಪಂದಗಳನ್ನು ಮಾಡಿಕೊಂಡಿದೆ ಅಂದರೆ, ಈಗ ಚೀನಾದ ಸಬ್ಮರೀನ್ಗಳು ಹಿಂದೂ ಮಹಾಸಾಗರಕ್ಕೆ ಬರುವ ಮೊದಲು 100 ಬಾರಿ ಯೋಚಿಸಲಿವೆ. ಆದರೆ ಗೆಳೆಯರೆ, ಈ ವೆಪನ್ ಸಿಸ್ಟಮ್ನ ವೈಶಿಷ್ಟ್ಯಗಳ ಬಗ್ಗೆ ತಿಳಿದುಕೊಳ್ಳುವ ಮೊದಲು ಭಾರತದ ಈ ಚಾಣಕ್ಷತೆಗಾಗಿ ವಿಡಿಯೋವನ್ನು ಲೈಕ್ ಮಾಡುತ್ತಾ ಕಮೆಂಟಲ್ಲಿ ಜೈ ಹಿಂದ್ ಅಂತ ಬರೆಯಿರಿ ಹಾಗೂ ಇದನ್ನು ನೆನಪಿನಲ್ಲಿಡಿ. ಜೈ ಹಿಂದ್ ಅಂತ ಹೇಳುವುದು ನಮ್ಗೆಲ್ರಿಗೂ ಗೌರವಾನ್ವಿತ ವಿಷಯ. ಗೆಳೆಯರೆ, ಇಡೀ ವಿಶ್ವವನ್ನೇ ಬೆಚ್ಚಿ ಬೀಳಿಸುವ ಒಪ್ಪಂದವೊಂದು ಭಾರತ ಮತ್ತು ಅಮೆರಿಕ ನಡುವೆ ನಡೆದಿದೆ. ಈ ಒಪ್ಪಂದವು ಕೇವಲ ಡೀಲ್ ಅಷ್ಟೇ ಅಲ್ಲ, ಇದನ್ನು ಹೊರತು ಇದು ಉಭಯ ದೇಶಗಳ ನಡುವೆ ಬೆಳೆಯುತ್ತಿರುವ ಕಾರ್ಯತಂತ್ರದ ಸಹಭಾಗಿತ್ವದ ಸಂಕೇತವಾಗಿದೆ. ಈ ಒಪ್ಪಂದದಲ್ಲಿ ಭಾರತವು ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳು ಮತ್ತು ರಕ್ಷಣಾ ವ್ಯವಸ್ಥೆಯನ್ನು ಅಮೆರಿಕದಿಂದ ಪಡೆಯಲಿದೆ ಹಾಗೂ ಇದು ಶತ್ರುಗಳ ವಿರುದ್ಧ ನಮ್ಮ ದೇಶವನ್ನು ಅಜೇಯ ಶಕ್ತಿಯನ್ನಾಗಿ ಮಾಡುತ್ತದೆ. ಮೊಟ್ಟ ಮೊದಲಿಗೆ ಈ ಸೋನಾರ್ ಬೂಯೆ ಬಗ್ಗೆ ಮಾತಾಡೋಣ. ಇದು ಅಮೆರಿಕವು ಭಾರತಕ್ಕೆ ಒದಗಿಸಿದ ಅತ್ಯಾಧುನಿಕ ಸೋನಾರ್ ಬೂಯೆ ಆಗಿದ್ದು, ಭಾರತದ ಕಡಲ ಗಡಿಯಲ್ಲಿ ಯಾವುದೇ ಶತ್ರುವಿನ ಚಟುವಟಿಕೆಯನ್ನು ಪತ್ತೆ ಹಚ್ಚುವ ಸಾಮರ್ಥ್ಯವನ್ನು ಹೊಂದಿದೆ. ಇದನ್ನು ಸಮುದ್ರದ ಒಳಗೆ ಡ್ರಾಪ್ ಮಾಡಿ ಬಿಡಲಾಗ್ತದೆ. ಅಲ್ಲಿ ನೀರಿನೊಳಗಿನ ಯಾವುದೇ ರೀತಿಯ ಚಟುವಟಿಕೆಯನ್ನು ಇದು ವಿಶ್ಲೇಷಿಸುತ್ತದೆ. ಈಗ ನೀವು ಭಾರತ ಮತ್ತು ಚೀನಾದ ನಡುವೆ ಉದ್ವಿಗ್ನತೆ ಹೆಚ್ಚುತ್ತಿದೆ ಅನ್ನೋದನ್ನು ಊಹಿಸಿ. ಒಂದು ವೇಳೆ ಚೀನಾದ ಸಬ್ಮರೀನು ಭಾರತದ ಜಲಪ್ರದೇಶವನ್ನು ಪ್ರವೇಶಿಸಲು ಪ್ರಯತ್ನಿಸುತ್ತದೆ, ಆಗ ಅದಕ್ಕೆ ಗೊತ್ತಿರುವುದಿಲ್ಲ ಸಮುದ್ರದ ಕೆಳಗಡೆ ಈ ಅಪಾಯಕಾರಿ ಬೂಯೆವು ಪ್ರತಿ ಹೆಜ್ಜೆಯಲ್ಲೂ ಕಣ್ಗಾವಲು ಇಡುತ್ತಿದೆ ಅನ್ನೋದು. ಈ ಸಬ್ಮರೀನ್ಗಳು ಭಾರತದ ಗಡಿಯಲ್ಲಿ ಪ್ರವೇಶಿಸುತ್ತಿದ್ದಂತೆಯೇ ಈ ಬೂಯೆ ಆ ಹಡಗನ್ನು ಗುರುತಿಸುತ್ತದೆ ಹಾಗೂ ಅದರ ಸ್ಥಳದ ಬಗ್ಗೆ ತಕ್ಷಣವೇ ಭಾರತೀಯ ನೌಕಾಪಡೆಗೆ ತಿಳಿಸುತ್ತದೆ. ಇದರ ನಂತರ ಭಾರತೀಯ ನೌಕಾಪಡೆಯು ವೇಗವಾಗಿ ಪ್ರತಿಕ್ರಿಯಿಸುತ್ತಾ ಆ ಸಬ್ಮರೀನ್ಗಳನ್ನು ನಾಶಪಡಿಸುತ್ತದೆ ಹಾಗೂ ಅಮೆರಿಕದಿಂದ ಬರುತ್ತಿರುವ MH-60R ಹೆಲಿಕಾಪ್ಟರ್ನು ಕೂಡ ಈ ಡೀಲ್ನ ಭಾಗವಾಗಿದೆ ಹಾಗೂ ಭಾರತದ ಕಡಲ ಕಾರ್ಯಾಚರಣೆಗೆ ಕೂಡ ಬಹಳ ಮುಖ್ಯವಾಗಿದೆ. ಇದು ಗಾಳಿಯಲ್ಲಿ ಹಾರುವಾಗ ನೀರಿನೊಳಗಿನ ಚಟುವಟಿಕೆಗಳನ್ನು ಮೇಲ್ವಿಚಾರಣೆ ಮಾಡುವ ಸಾಮರ್ಥ್ಯವನ್ನು ಹೊಂದಿದೆ ಹಾಗೂ ಜಲಾಂತರ್ಗಾಮಿ ನೌಕೆಗಳು ಮತ್ತು ಶತ್ರುಗಳ ಹಡಗುಗಳನ್ನು ನಾಶ ಮಾಡಲು ಅತ್ಯಾಧುನಿಕ ಕ್ಷಿಪಣಿಗಳನ್ನು ಸಹ ಹೊಂದಿದೆ. ನೀವು ಹೀಗೆ ಅಂದ್ಕೊಳ್ಳಿ, ಒಂದು ವೇಳೆ ಶತ್ರು ಹಡಗು ಭಾರತದ ಪ್ರಾದೇಶಿಕ ಜಲಪ್ರದೇಶದೊಳಗೆ ಒಳನುಗ್ಗಲು ಪ್ರಯತ್ನಿಸುತ್ತಿದೆ ಅಂತ, ಆಗ MH-60R ಹೆಲಿಕಾಪ್ಟರ್ ಗಾಳಿಯಲ್ಲಿ ಹಾರುತ್ತಾ ಆ ಹಡಗನ್ನು ಪತ್ತೆ ಮಾಡುತ್ತದೆ ಹಾಗೂ ಈ ಹೆಲಿಕಾಪ್ಟರ್ ತನ್ನ ರೆಡಾರ್ ಸಿಸ್ಟಮನ್ನು ಬಳಸಿಕೊಂಡು ಭಾರತೀಯ ನೌಕಾಪಡೆಗೆ ಶತ್ರು ಹಡಗಿನ ಸ್ಥಾನವನ್ನು ತಕ್ಷಣವೇ ರಿಪೋರ್ಟ್ ಮಾಡ್ತದೆ. ಇದರ ನಂತರ ಈ ಹೆಲಿಕಾಪ್ಟರ್ ಆ ಹಡಗಿನ ಮೇಲೆ ದಾಳಿ ಮಾಡಿ ಅದನ್ನು ಸಂಪೂರ್ಣವಾಗಿ ನಾಶಪಡಿಸುತ್ತದೆ. ಈ ರೀತಿಯಲ್ಲಿ ಈ MH-60R ಹೆಲಿಕಾಪ್ಟರ್ ಭಾರತೀಯ ನೌಕಾಪಡೆಯನ್ನು ಶತ್ರುಗಳ ಪ್ರತಿಯೊಂದು ನಡೆಯಿಂದ ಸುರಕ್ಷಿತವಾಗಿರಿಸುತ್ತದೆ. ಭಾರತ ಮತ್ತು ಅಮೆರಿಕ ನಡುವಿನ ಈ ಒಪ್ಪಂದದಲ್ಲಿ ತೇಜಸ್ MK2 ವಿಮಾನಕ್ಕಾಗಿ F414 ಎಂಜಿನನ್ನು ತಯಾರಿಸುವ ಯೋಜನೆಯನ್ನು ಕೂಡ ಒಳಗೊಂಡಿದೆ. ಈ ಎಂಜಿನ್ ಭಾರತದ ಯುದ್ಧ ವಿಮಾನಗಳಿಗೆ ಹೊಸ ವೇಗ ಮತ್ತು ಶಕ್ತಿಯನ್ನು ನೀಡಲಿದ್ದು, ಈ ಎಂಜಿನ್ನಿಂದ ಭಾರತೀಯ ವಾಯುಪಡೆಯ ಯುದ್ಧ ವಿಮಾನಗಳು ಗಾಳಿಯಲ್ಲಿ ಇನ್ನೂ ವೇಗವಾಗಿ ಹಾರಲು ಸಾಧ್ಯವಾಗ್ತದೆ ಹಾಗೂ ಇದು ಶತ್ರು ವಿಮಾನಗಳನ್ನು ಕೂಡ ಸುಲಭವಾಗಿ ಸೋಲಿಸಬಹುದು. ಈಗ ಕಾಲ್ಪನಿಕ ಸ್ಥಿತಿಯ ಬಗ್ಗೆ ಮಾತಾಡೋಣ. ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಉದ್ವಿಗ್ನತೆ ಉತ್ತುಂಗದಲ್ಲಿದೆ. ಪಾಕಿಸ್ತಾನವು ತನ್ನ ಯುದ್ಧ ವಿಮಾನಗಳೊಂದಿಗೆ ಭಾರತದ ಗಡಿಯತ್ತ ಸಾಗ್ತಾ ಇದೆ. ಆದರೆ ಈಗ F414 ಎಂಜಿನ್ಗಳನ್ನು ಹೊಂದಿರುವ ಭಾರತೀಯ ವಾಯುಪಡೆಯ ತೇಜಸ್ MK2 ವಿಮಾನಗಳು ತಕ್ಷಣವೇ ಗಾಳಿಯಲ್ಲಿ ಹಾರ್ತವೆ. ಈ ವಿಮಾನಗಳು ಎಷ್ಟೊಂದು ವೇಗದಲ್ಲಿ ಹಾರ್ತವೆ ಅಂದರೆ, ಪಾಕಿಸ್ತಾನದ ವಿಮಾನಗಳಿಗೆ ಚೇತರಿಸಿಕೊಳ್ಳಲು ಅವಕಾಶವೇ ಸಿಗುವುದಿಲ್ಲ. ಭಾರತೀಯ ವಿಮಾನಗಳು ಶತ್ರು ವಿಮಾನಗಳನ್ನು ಗಾಳಿಯಲ್ಲೇ ಧ್ವಂಸಗೊಳಿಸುತ್ತವೆ ಹಾಗೂ ತಮ್ಮ ಗಡಿಯ ಭದ್ರತೆಯನ್ನು ನಿರ್ವಹಿಸುತ್ತವೆ.
ಅಮೆರಿಕದೊಂದಿಗಿನ ಈ ರಕ್ಷಣಾ ಒಪ್ಪಂದವು ಕೇವಲ ಶಸ್ತ್ರಾಸ್ತ್ರ ಪೂರೈಕೆಗೆ ಸೀಮಿತವಾಗಿರದೆ ಉಭಯ ದೇಶಗಳ ನಡುವಿನ ತಾಂತ್ರಿಕ ಸಹಕಾರವನ್ನು ಉತ್ತೇಜಿಸುತ್ತದೆ. ಭವಿಷ್ಯದಲ್ಲಿ ನಮ್ಮ ರಕ್ಷಣಾ ಶಕ್ತಿಯನ್ನು ಮತ್ತಷ್ಟು ಬಲಪಡಿಸುವ ಅತ್ಯಾಧುನಿಕ ಶಸ್ತ್ರಾಸ್ತ್ರ ವ್ಯವಸ್ಥೆಗಳು ಮತ್ತು ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಲು ಭಾರತವು ಈಗ ಅಮೆರಿಕದೊಂದಿಗೆ ಸಹಕರಿಸಲಿದೆ. ಇದನ್ನು ಹೊರತು ಈ ಒಪ್ಪಂದವು ಚೀನಾ ಮತ್ತು ಪಾಕಿಸ್ತಾನದ ಕಾರ್ಯತಂತ್ರದ ಸಮೀಕರಣದ ಮೇಲೆ ನೇರ ಪರಿಣಾಮ ಬೀರ್ತದೆ. ಈ ಒಪ್ಪಂದವು ಭಾರತವು ಈಗ ಕೇವಲ ರಕ್ಷಣೆಗೆ ಅಷ್ಟೇ ಅಲ್ಲದೆ ಆಕ್ರಮಣಕಾರಿ ತಂತ್ರವನ್ನು ಅಳವಡಿಸಿಕೊಳ್ಳಲು ಸಿದ್ಧವಾಗಿದೆ ಅನ್ನೋ ಸ್ಪಷ್ಟ ಸಂಕೇತವನ್ನು ನೀಡುತ್ತದೆ. ಹಾಗೂ ಈ ಒಪ್ಪಂದವು ಈಗ ಭಾರತವನ್ನು ಜಾಗತಿಕ ಶಕ್ತಿಯಾಗಿ ಸ್ಥಾಪಿಸಲು ಹೇಗೆ ಸಹಾಯ ಮಾಡ್ತದೆ ಅನ್ನೋದನ್ನು ನೋಡಬೇಕು. ಸೊ ಗೆಳೆಯರೇ, ಈ ಡೀಲು ನಮ್ಮ ದೇಶವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯುವ ಪ್ರಮುಖ ಹೆಜ್ಜೆ ಆಗಿದೆ. ಇದು ಕೇವಲ ಒಪ್ಪಂದ ಅಷ್ಟೇ ಅಲ್ಲದೆ ನಮ್ಮ ದೇಶದ ರಕ್ಷಣಾ ಸಾಮರ್ಥ್ಯಗಳಲ್ಲಿ ಒಂದು ಹೊಸ ಅಧ್ಯಾಯವಾಗಿದೆ. ಈ ಒಪ್ಪಂದದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಇದು ಭಾರತವನ್ನು ತನ್ನ ರಕ್ಷಣೆಯಲ್ಲಿ ಹೆಚ್ಚು ಶಕ್ತಿಯುತವಾಗಿಸುತ್ತದೆ? ಕಮೆಂಟ್ ಮಾಡೋದ್ರ ಮೂಲಕ ಖಂಡಿತ ನಮಗೆ ತಿಳಿಸಿ. ಹಾಗೂ ನಿಮಗೆ ಈ ಮಾಹಿತಿಯು ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ. ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ವಂದೇ ಮಾತರಂ, ಭಾರತ್ ಮಾತಾ ಕಿ ಜೈ.